ತಾವೆಲ್ಲರೂ ಬೆಲ್ ಬಾಟಮ್ ಸಿನಿಮಾನ ನೋಡಿದಿರಿ. ಅದರಲ್ಲಿ ಬರುವಂಥ ಒಂದು ಅದ್ಭುತವಾದ ಮಂಟೇಸ್ವಾಮಿಯ ಕಥನಗೀತೆಯನ್ನು ತುಣುಕನ್ನು ನೀವು ಕೇಳಿದಿರಿ, ಆನಂದಿಸಿದಿರಿ. ಅದು ತಮ್ಮೆಲ್ಲರಿಗೂ ಇಷ್ಟ ಕೂಡ ಆಗಿದೆ. ಆ ಗೀತೆಯ ಹಿನ್ನೆಲೆ ಅದು ಹೇಗೆ ಎಲ್ಲಿಂದ ಬಂತು ಅನ್ನೋದ್ರ ಜೊತೆಗೆ ನಿಮ್ಮ ಮುಂದೆ ಇವತ್ತು ನಾನು ಕೂಡ ಅದನ್ನು ಹಾಡಿ ನಿಮ್ಮನ್ನ ರಂಜಿಸಲಿಕ್ಕೆ ಇಷ್ಟಪಡ್ತಿದ್ದೀನಿ. ಈ ಬೆಲ್ ಬಾಟಮ್ ಸಿನಿಮಾದಲ್ಲಿ ಮಂಟೇಸ್ವಾಮಿ ಹಾಡಿನ ಒಂದು ಬಳಕೆನೇ ಒಂದು ಸನ್ನಿವೇಶನೇ ಅಪರೂಪವಾದ್ದು. ನನ್ನ ಸ್ನೇಹಿತರಾದಂಥ ಜಯತೀರ್ಥ ಅವರು, ನಿರ್ಮಾಪಕರಾದಂಥ ಸಂತೋಷ್ ರವರು ಭಾಳ ಒಂದು ವಿಶೇಷವಾದಂಥ ಕಥೆಯನ್ನು ಇಟ್ಟುಕೊಂಡು ಈ ಹಾಡನ್ನು ಅದಕ್ಕೆ ಬಳಸ್ಕೊಳ್ಳೇಬೇಕು ಅನ್ನೋ ಉದ್ದೇಶದಿಂದ ನನ್ನನ್ನು ಇದಕ್ಕೆ ಅವಕಾಶ ಕೊಟ್ಟರು. ನಾನು ಕೂಡ ಹೇಳಿದೆ, ಸರ್ ಈ ಹಾಡನ್ನು ಯಾರಾದರೂ ದೊಡ್ಡ ಸಿಂಗರ್ ಕೈಲಿ ಹಾಡಿಸಿ ಅಂತ. ಆಗ ಅವ್ರು ಹೇಳಿದ್ರು, ಇಲ್ಲ, ಈ ಹಾಡಿಗೆ ಮೂಲ ಜನಪದ ಗಾಯನ ಹಾಡುವಂಥವರೇ ಬೇಕು, ನಿಮ್ಮ ಧ್ವನಿನೇ ಬೇಕು ಅಂತ ಅವಕಾಶ ಕೊಟ್ಟರು. ಆ ಅವಕಾಶಕ್ಕೆ ನಾನು ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಯಾಕೆಂದರೆ ಯಾವುದೋ ಒಂದು ಮೂಲಕದಲ್ಲಿ ಮಂಟೇಸ್ವಾಮಿ ನನ್ನ ಕಂಠದಲ್ಲಿ ಆ ಶಕ್ತಿಯನ್ನು ಕೊಟ್ಟು ನಿಮ್ಮನ್ನೆಲ್ಲರೂ ಮೆಚ್ಚೋಂಗ್ ಮಾಡಿದ್ದಾನೆ. ಈ ಹಾಡಿನ ಯಶಸ್ಸು ನಿಮಗೆ ಮತ್ತು ನಿರ್ದೇಶಕರಿಗೆ ಸೇರಬೇಕು. ಜೊತೆಗೆ ಈ ಎಲ್ಲ ಒಂದು ಏನು ಯಶಸ್ಸು ಆ ಮಂಟೇದನ ಪಾದಕ್ಕೆ ಅರ್ಪಣೆಯಾಗಬೇಕು ಅಂತ ಹೇಳ್ತಾ ಮಂಟೇಸ್ವಾಮಿ ಕಥಾ ಪ್ರಸಂಗದ ಬಗ್ಗೆ ಒಂದಿಷ್ಟು ಮಾಹಿತಿನ ಹೇಳ್ತಾ ನಿಮ್ಮ ಮುಂದೆ ಹಾಡನ್ನು ಹಾಡ್ತೇನೆ. ದರಗೆ ದೊಡ್ಡವರ ಕಥನ ಗೀತೆಗಳು ಮೂಲತಃ ಹುಟ್ಟಿದ್ದು ಚಾಮರಾಜನಗರ ಜಿಲ್ಲೆಗಳಲ್ಲಿ. ಭಾಳ ಸೊಗಸಾಗಿ ನೀಲಗಾರರು ಇದನ್ನು ಹಾಡ್ತಾರೆ. ಕಲ್ಯಾಣದ ಪಟ್ಟಣದ ಬಸವಣ್ಣವರ ಕಾಲದಲ್ಲಿ ಮಂಟೇಸ್ವಾಮಿಗಳು ದರಗೆ ದೊಡ್ಡವರು ಅಂತ ಕರೆಯುವಂಥ ಮಂಟೇಸ್ವಾಮಿಗಳು ಅಲ್ಲಿಂದ ಅವರ ಒಂದು ಈ ಪವಾಡಗಳು ನಡೀತಾ ಬರ್ತವೆ. ಅಂಥ ಪವಾಡಗಳನ್ನು ಇವತ್ತು ನೀಲಗಾರರು ಹಾಡ್ತಾರೆ. 2001ನೇ ಇಸ್ವಿನಲ್ಲಿ ಈ ಹಾಡನ್ನು ರಾಷ್ಟ್ರಮಟ್ಟದ ಯುವಜನ ಮೇಳದಲ್ಲಿ ಹಾಡಿದಾಗ ಅದಕ್ಕೆ ಪ್ರಥಮ ಬಹುಮಾನ ಕೂಡ ಸಿಕ್ಕಿತ್ತು. ಜನಪದ ಹಾಡಿಗೆ, ಕರ್ನಾಟಕದ ಈ ಜನಪದ ಹಾಡಿಗೆ ಅದರ ವೈಭವವೇ ಅಂಥದ್ದು. ಹಾಗಾಗಿ ಮಂಟೇಸ್ವಾಮಿಯ ಒಂದು ಅದ್ಭುತವಾದಂಥ ಒಂದು ತುಣುಕನ್ನು, ಬೆಲ್ ಬಾಟಮಲ್ಲಿ ಕೇಳಿರುವಂಥ ತುಣುಕನ್ನು ನಿಮ್ಮ ಮುಂದೆ ಈಗ ಹಾಡ್ತಾ ಇದ್ದೀನಿ. ಮಂಟೇಸ್ವಾಮಿ ಕಾವ್ಯ ಬಹಳ ದೊಡ್ಡದು. ಅವನ ಪವಾಡಗಳನ್ನು ಹೇಳ್ತಾ ನೀಲ್ಗಾರರು ಹಾಡುವಂಥ ಸನ್ನಿವೇಶದಲ್ಲಿ ಆ ಪದವನ್ನು ಆಡೋರ ನಾಲ್ಗೆ ಮೇಲೆ ಯಾವಾಗಲೂ ನಲಿತಾ ಇರಪ್ಪ ತಂದೆ, ನಿನ್ನ ನಾಮಸ್ಮರಣೆಯನ್ನು ಮಾಡಿ ನಾವು ಹಾಡ್ತಾ ಇದ್ದೀವಿ, ನಮಗೆಲ್ಲೂ ಸೋಲನ್ನು ಕೊಡಬೇಡ, ನಮಗೆ ಗೆಲುವನ್ನು ಕೊಡು, ನೀನು ಪವಾಡವನ್ನು ಗೆದ್ದವನು ಅಂಥೇಳಿ ಅತ್ಯಂತ ನಮ್ರವಾಗಿ ಆತನನ್ನು ಬೇಡಿಕೊಂಡು ತಾವು ಮಾಡೋ ಕೆಲಸಕ್ಕೆ ಅಡಿ ಇಡುವಂಥ ಒಂದು ಪ್ರಸಂಗ ಇದು. ಆದಿಜ್ಯೋತಿ ಬನ್ಯೋ, ಪರಂಜ್ಯೋತಿ ಬನ್ಯೋ, ಪ್ರಭು ಜ್ಯೋತಿ ಬನ್ಯೋ, ಪರಂಜ್ಯೋತಿ ಬನ್ಯೋ, ಮಂಟೇದ ಲಿಂಗು ಬನ್ಯೋ, ಮಂಟೇದ ಒಡೆಯ ಬನ್ಯೋ, ಅಯ್ಯ ಪದವನಾಡೋರ್ ನಾಲ್ಗೆ ಮ್ಯಾಲೆ ಬಂದೊದಗೋ ಧರ್ಮ ಗುರುವೇ, ಸಿದ್ದಯ್ಯ ಸ್ವಾಮಿ ಬನ್ಯೋ ಮಂಟೇದ ಲಿಂಗಯ್ಯ ನೀವೇ ಬನ್ಯೋ, ಆದಿಜ್ಯೋತಿ ಬನ್ಯೋ, ಪರಂಜ್ಯೋತಿ ಬನ್ಯೋ, ಪ್ರಭು ಜ್ಯೋತಿ ಬನ್ಯೋ, ಮಂಟೇದ ಲಿಂಗು ಬನ್ಯೋ, ಅಯ್ಯ ಪದವನಾಡೋರ್ ನಾಲ್ಗೆ ಮ್ಯಾಲೆ ಬಂದೊದಗೋ ಘನ ನೀಲಿ, ಸಿದ್ದಯ್ಯ ಸ್ವಾಮಿ ಬನ್ಯೋ ಮಂಟೇದ ಲಿಂಗಯ್ಯ ನೀವೇ ಬನ್ಯೋ. 12 ಕಂಡುಗ ಭಂಗಿ ಸೊಪ್ಪ ತರಿಸಿ, 6 ಕಂಡುಗ ಹಸಿ ಸುಣ್ಣ ಬೆರೆಸಿ, ಅಯ್ಯ ಸಿದ್ಧಪಡಿಸಿದ ರಸವೋ ಅದು ನಾಗರಾಜನ ಇಸವೋ, ಸಿದ್ದಯ್ಯ ಸ್ವಾಮಿ ಬನ್ಯೋ ಪಾವಾಡ, ಗೆದ್ದಯ್ಯ ನೀವೇ ಬನ್ಯೋ,
ಅಯ್ಯ ಬಾರದ ಪವಾಡಕ್ಕೆಲ್ಲ ಬಂದೊದಗೋಘನ ನೀಲಿ ದಯ್ಯ ಸ್ವಾಮಿ ಬನ್ಯೋ ಮಂಟೇದ ಲಿಂಗಯ್ಯ ನೀವೇ ಬನ್ಯೋ ಸಿದ್ದಯ್ಯ ಸ್ವಾಮಿ ಬನ್ಯೋ ಪಾವಾಡ ಲಿಂಗಯ್ಯ ನೀವೇ ಬನ್ಯೋ